ಅಂತರಂಗದ ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜರಣಿಯನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಮಮದಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವ ಶಾಲಾ ದೀಕ್ಷಾ ಕಾರ್ಯಕ್ರಮದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಉಳಿಸಿಕೊಂಡಿರ್ತಕ್ಕಂಥವರು ಎನ್ನ ಆತ್ಮೀಯ ಪರಂ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚರಂತೇಶ್ವರ ಮಹಾಸ್ವಾಮೀಜಿಯವರ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ಈ ವೇದಿಕೆ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥವರು ರಾಜ್ಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ಚುಣಪ್ಪ ಪೂಜಾರಿ ಅವರು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಪೂಜ್ಯರಾಗಿರ್ತಕ್ಕಂಥ ಮಾಯಪ್ಪ ಹೆಗಡೆ ಗುರುಗಳ ದಿವ್ಯ ಚರಣಕ್ಕೆ ನತಮಸ್ತಕನಾಗಿ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸತ್ಯಪ್ಪ ಮಲ್ಲಾಪುರ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇನ್ನೋರ್ವ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಉಮ್ರಾನಿ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಮರ್ದಿ ಅವರಿಗೂ ಪ್ರಗತಿಪರ ರೈತರು ಬಾಬುಸಾಹೇಬ್ ಮಹಾರಾಜರ ಬ್ರಹ್ಮಶಾಲೆಯ ಟ್ರಸ್ಟ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ ಮೆಕ್ಕಳಿಕೆ ಅವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಗೋಕಾಕ್ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ಲಿಂಗಪ್ಪ ಪೂಜಾರಿ ಅವರು ಶರಣಾರ್ಥಿಗಳನ್ನ ಅದೇ ರೀತಿ ನಮ್ಮ ಇಂಚಿಗೇರಿ ಮಠದ ಹಿರಿಯರು ಅನುಭವಿಗಳು ಮಹಾರಾಜರ ದಿವ್ಯಚರಣಕ್ಕೆ ನತಮಸ್ತಕನಾಗಿ ನಮ್ಮ ರೈತ ಸಂಘಟನೆಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಪಾಂಡು ಬೀರನ್ಗಡ್ಡಿ ಅವರು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ತಾಲೂಕಿನ ಮುಖಂಡರಾಗಿರ್ತಕ್ಕಂಥ ಲಾಲ್ ಸಾಬ್ ಶಿವಾಪುರ್ ಅವರಿಗೂ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ವಾಸು ಪಂಡೋಳಿ ಅವರಿಗೂ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಂಜು ಪೂಜಾರಿ ಅವರಿಗೂ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಸಿಂಧೂರ್ ತಗ್ಗಿ ಅವರಿಗೂ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ರಮೇಶ್ ತಿಗಡಿ ಅವರಿಗೂ ಹಿರಿಯರು ಆತ್ಮೀಯರು ಅನುಭವಿಗಳು ಮತ್ತು ನಿವೃತ್ತ ಸೈನಿಕರಾಗಿರ್ತಕ್ಕಂಥ ಗೋಪಾಲ್ ಕಾರ್ಯಪ್ಪ ಅವರಿಗೂ ಕೂಡ ಶರಣಾರ್ಥಿಗಳು ಸಲ್ಲಿಸ್ತಾ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ನಾವೇನ್ ಬಾಯಿ ಮಾತನಾಡಂಗಿಲ್ಲ, ಎಲ್ಲಾ ವಿಷಯವನ್ನ ಏನ್ ಹೇಳಬೇಕು ತಮ್ಮಲ್ಲಿ ಯಾರು ಮಾತಾಡತ್ತಾರೆ ಕೇಳಿ ಸ್ವಲ್ಪ ಒಂದು 10 ನಿಮಿಷ ಅಷ್ಟೇ ಮುಗಿಸ್ಬಿಡ್ತೀನಿ. ಬಹಳಷ್ಟು ವಿಷಯಗಳನ್ನ ಹೇಳಿದ್ರು. ತಾವು ಹಿರಿಯರು ಮಹಾರಾಜರು ಒಂದು ಮಾತು ಹೇಳಿದ್ರಿ, ನಿಮಗೂ ನಮ್ಮ ಮುಖಂಡರು ಬೇಡ, ನಮ್ಮೊಬ್ಬರು ಮುಖಂಡರು ಹೇಳಿದ್ರು, ಗುರೂಜಿ ಒಂದಿಷ್ಟ ಸಮಾಧಾನಲೆ ಮಾತಾಡ್ರಿ ಅಂತ ಹೇಳಿದ್ರು. ಹಿಂಗೆ ಅವ್ರ ಹೆಸರು ಬೇಡ, ನಮ್ಮ ಮುಖಂಡರು ಚುನಾಪನ ಒಂದಿಷ್ಟು ಗುರುಗಳು ನೇರವಾಗಿ ಸಮಾಧಾನಲೆ ಮಾತಾಡ್ರಿ ಅಂತ ಅವ್ರು ಹೇಳಿದ್ರು. ನಮ್ಮ ಮಹಾರಾಜರು ಹೇಳಿದ್ರು, ಮಾಧವಾನಂದರ ಶಕ್ತಿ ಕೆಲಸ ಮಾಡಕತ್ತೈತಿ ನೀವು ಹೇಳಿದ್ರು. ಇಬ್ರು ಹೇಳಿ ನಾವೊಂದು ಹೇಳ್ಬೇಕಲ್ಲ, 3 ಒಲಿಗುಂಡ ಆಗ್ಬೇಕಲ್ಲ, 2 ಒಲಿಗುಂಡ ಅದು ಅಡಿಗೆ ಆಗ್ಬೇಕಾದ್ರೆ 3 ಕಲ್ಲು ಬೇಕು ಬೇಡ. ನಮ್ಮದು ಮಾಧವಾನಂದರ ಕುಲ, ಅಂಜು ಕುಲ ಅಲ್ಲ. ಸತ್ಯಪಡ ಕರೆಕ್ಟ್ ಐತಿ. ನಾವೇನ್ರಿ ಯಾವ MLA ಬೈಬೇಕು, MP ಬೈಬೇಕು, ಅಧಿಕಾರಿಗಳು ಬೈಬೇಕು, ಮತ್ತೊಬ್ಬರಿಗೆ ಬೈಬೇಕು, ನಮಗೇನು ಗುತ್ತಿಗೆ ಅದ? ನಾವು ರೈತ ಸಂಘ ಮಾಡಾಕತ್ತೀವಿ ಯಾಕ? ನಾವ್ ಯಾರಿಗೆ ಬೈಯಂಗಿಲ್ಲಪ್ಪ. ನಮ್ಮ ಅಧ್ಯಾತ್ಮ ಪ್ರವಚನ ಪಲ್ಲಕ್ಕಿಡ ಮೆರವಣಿಗೆ ಮಾಡ್ತಾರೆ. ನಮಗ ದಿನನಿತ್ಯ 5 ರಿಂದ 10 ಸಾವಿರ ರೂಪಾಯಿ ಒಂದು ಪ್ರವಚನ ಕೊಡ್ತಾರೆ. ನಮಗ ಆರಾಮಿರ್ಬೋದು. ಒಬ್ಬ MLA 3 ಲಕ್ಷ ಪಗಾರ ಅದ, 224 MLAಗಳದಾವ್. ಸರಾಸರಿ ಅವ್ರದ 224 MLAಗಳು ಸರಾಸರಿ. ಸತ್ಯಪ್ಪಣ್ಣ 5 ವರ್ಷದ ತೆಗೆದ್ರೆ 500 ಕೋಟಿ ಆಗ್ತದ. 500 ಕೋಟಿ ಈ ವರ್ಷ ಗುರ್ಲಾಪುರಕ್ಕೆ 224 MLA ಕೂಡಿಸಿಕೊಂಡು ಗುರ್ಲಾಪುರದ ರೈತರಿಗೆ ಕೊಟ್ಟು ಬಿಡ್ರಿಪ್ಪ, 100 ರೂಪಾಯಿ ರೈತರಿಗೆ ಸಿಗ್ತದ. ನಿಮಗೆ ಯಾಕೆ ಪಗಾರ? ನೀವೆಲ್ಲ ಮಾತಾಡಿದ್ರಿ. ಮಾತಾಡಿ ಒಂದು ಸಾರಾಂಶದ ಎಲೆಕ್ಷನ್ದಾಗ ದುಡ್ಡು ಕೊಟ್ಟ ರೊಕ್ಕ ಕೊಟ್ರಂದ್ರ ತಗೋಬೇಡ್ರಿ ಅಂತ ಹೇಳಿದ್ರಿ. ನೀವು ನೋಡಿರಿ ಯಾರೇ ರೊಕ್ಕ ಕೊಡುದ? ಕೊಡುದ್ ನೋಡಿರಿ ಯಾರೇ? ಮತ್ ಕರೆ ಮಾತಾಡಲ್ಲ, ಸುಳ್ಯಾಕ್ ಮಾತಾಡ್ತೀರಿ? ನಾ ಅಂತ ನೋಡಿಲ್ಲಪ್ಪ. ಕೊಟ್ಟಾರ? ನೀವು ತಗೊಂಡಿರಿ? ತಗೊಂಡಿಲ್ಲ ಕೈ ಎತ್ರಿ ಅಂದ್ರೆ ತಗೊಂಡಿರಿ. ಹಾ ಒಪ್ಪಂದಿರಲಿಲ್ಲ ಅಂದ್ರೆ ಸತ್ಯ ಅದ. ಇದ ಕಲಿಯುಗ, ಮತ್ತೇನಿಲ್ರಿ ಇದ್ರ. ನೀವೆಲ್ಲ ಅದಿರಪ್ಪ. ಒಂದು ಪ್ರಶ್ನೆ ಕೇಳ್ತೀನಿ ನಾ. ಇಲ್ಲಿ ಕೂತವ್ರೆಲ್ಲವರು ನಿಮ್ ಮನಿ ಒಳಗೆ ನಿಮ್ ಮಗಳು ಇರ್ತಾರ. ಯಾರೋ ಸತ್ಯಪ್ಪನಂತವ್ರು ಬಂದು ಕೇಳ್ತಾರ, ನಿಮ್ ಮಗಳಿಗೆ ಒಂದು ಗಂಡು ನೋಡಾಕತ್ತೇನ್ರಿ ಅಂತಂದಾಗ ಫಸ್ಟ್ ಏನ್ ಕೇಳ್ತೀರಿ? ಹುಡುಗಿ ಏನ್ ಮಾಡ್ತಾನ ಕೇಳ್ತೇನ್ರಿ ಮರದ್ರ? ಹಾ, ತಮ್ಮ ನೌಕರಿ ಅದ. 2ನೇದು ರೈತಾಪಿ ಅಂದ್ರನ ಅದಿಲ್ಲ, ನೌಕರಿ ಇದ್ರೆ ತೊಂಬ. ಅದು ಹುಡುಗಿ 1ನೇತೆ ಇರ್ತೈತೋ, SLC ಫೇಲ್ ಆಗಿರ್ತೈತೋ. ಕುಮಾರಣ್ಣ
ಅಡಿಗೆ ಮಾಡಕ್ ಬರ್ತದೋ ಬಿಡ್ತದೋ ಸಂಸಾರ ನೀಗಿಸ್ತದೋ ಗೊತ್ತಿಲ್ಲ. ಒಟ್ಟು ಮುಂದೆ ನಾವು ನೌಕರಿ ಇರ್ಬೇಕು. ಇವ್ರು ಎಲೆಕ್ಷನ್ದಾಗ 15 ರೂಪಾಯಿ ತಗೋತಿರ್ಬೇಕು. ಇದು ರಾಜಕಾರಣ ಹೆಂಗ್ರಿ? ಅಲ್ಲ, ನಾ ಇಲ್ಲೊಂದು ಮಾತಾಡುವಾಗ ಪಕ್ಷಾತೀತವಾಗಿ ಮಾತಾಡ್ತೀನಿ. ರೈತ ಸಂಘ ಬಗ್ಗೆ ಆಮೇಲೆ ಹೇಳ್ತೀನಿ. ಇವರೆಲ್ಲರೂ ಮಾತಾಡಕ್ ಕೊಂಡೋಣ. ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ನಾವೇನ್ ಚುನಾವಣೆ ನಿಲ್ಲಂಗಿಲ್ಲ. ಯಾಕ ಮುಂದೆ ನಾವೇನು ಹುಲಿ ಕಟ್ಟೆ ನಾನು? ಯಾಕೆ ಸರ್ ಶಿವಾನಂದ್ ಸರ್ ರೈತ ಸಂಘ ಕಟ್ಟಿರ್ತಕ್ಕಂಥ ನಂಜುಂಡ ಸ್ವಾಮಿನ ಚುನಾವಣೆಗೆ ನಿಂತ ಎಮ್ ಎಲ್ ಆಗ್ಯಾನ. ಬಾಬಾಗೌಡ್ರ ಎಮ್ ಎಲ್ ಆಗ್ಯಾರ. ದರ್ಶನ ಪುಟ್ಟಣ ಎಮ್ ಎಲ್ ಆಗ್ಯಾನ. ಮತ್ ನೀವೇನು ಯಾವಾಗಾರ ಊಟ ಹಾಕಿ ನೀವು ಇಲ್ಲೇ ಮನೆಯಾಗಿರೋದು, ಯಾವ ಎಲ್ಲರೂ ಹೋಗುದು? ನಿಮ್ ಮಕ್ಕಳು IAS ಆಗ್ಬೇಕು, ನಿಮ್ ಮಕ್ಕಳು IPS ಆಗ್ಬೇಕು, ನಿಮ್ ಮಕ್ಕಳು ದೊಡ್ಡ ದೊಡ್ಡ ನೌಕರಿ ಒಳಗಿರ್ಬೇಕು. ಈ ರಾಜ್ಯದೊಳಗೆ ಒಂದು ಭ್ರಷ್ಟಾಚಾರ ಸಂಸ್ಥೆ KPSC ಅಂತೇಳಿ, ಕರ್ನಾಟಕ ಲೋಕಸೇವಾ ಆಯೋಗ ಅಂತ ಹೇಳಿ, ಮೊನ್ನೆ ಚುನಪ್ಪನ ನಾವು ಎಲ್ಲಾ ರೈತ ಮುಖಂಡರು ಬೆಂಗಳೂರಿಗೆ ಹೋಗಿ CM ಮನೆಗೆ ಕೊಟ್ಟಾಗ ಅಸಡ್ಡೆಯಿಂದ ಮಾತಾಡಿದ ಈ ರಾಜ್ಯದ ಮುಖ್ಯಮಂತ್ರಿ, ಇಲ್ರಿ ನಾ ತಿಳಿಸಿ ಹೇಳ್ತೀನಿ ಅಂತ ಹೇಳ್ದ. ತನ್ನ ಮಕ್ಕಳನ್ನ ನೌಕರಿ ತಗೊಳಕತ್ತಾನ, ಮೋಸ ಮಾಡ್ಯಾನ. ಲಕ್ಷಾಂತರ ರೂಪಾಯಿ ಪಗಾರ ಐತಿ, ಲಕ್ಷಾಂತರ ರೂಪಾಯಿ ವೇತನ ಐತೆ, 40,000 ರೂಪಾಯಿ ವಾರ್ಷಿಕ ವೇತನ ತೋರಿಸ್ತಾನವ. ಅವನ ಅಮಾನತ್ ಮಾಡ್ರಿ, ಸಸ್ಪೆಂಡ್ ಮಾಡ್ರಿ ಅಂತ ನಾವು ಹೇಳಿದ್ರೆ CM ಅಸಡ್ಡೆಯಿಂದ ಉತ್ತರ ಕೊಟ್ಟಿದ್ದ. ಆದ್ರೆ ರೈತ ಸಂಘ ಟವಲ್ ತಾಕತ್ತೇನಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷನನ್ನ ನಿನ್ನೆ ರಾಜ್ಯಪಾಲ ಸಸ್ಪೆಂಡ್ ಮಾಡಿ ಹೋಗದ. ರೈತ ಸಂಘ ತಾಕತ್ತಿದ. ಮತ್ತೆ ಯಾವಾಗ ಅನಿಸ್ತೀರಿ? ಯಾಕೆ ಸುಂದರನ ಕರೆಕ್ಟ್ ಐತಿಲ್ಲ ಹೇಳುದು? ಏನ್ ತಪ್ಪಾಯ್ತು? ಮತ್ತೆ MLA ಇದ್ದಾರ್ರಿ 224 ಮಂದಿ ಇದಾರ. ಎಲ್ಲರೂ ನಮ್ಮವ್ರ. ಪಗಾರ ಕೊಟ್ಟಿವಿ, ಊಟ ಕೊಟ್ಟಿವಿ, ಗಾಡಿಗೆ ಎಣ್ಣೆ ಕೊಟ್ಟಿವಿ, ಮೊಬೈಲ್ ಬಿಲ್ ಕೊಟ್ಟಿವಿ. ಎಷ್ಟೈತಿ ರೂಪಾಯಿ ಜೀವ ಒಂದ್ ತಿಂಗಳಿಗೆ ಹಾಕ್ತಿರಲ್ಲ ಮೊಬೈಲ್? ಮಾರಾಯ MLA 20,000 ರೂಪಾಯಿ ಕೊಡ್ತೀವಿ. ಅದ್ಯಾವ ಸಿಮು ಚುನಪ್ಪನ ಸತ್ಯಪ್ಪನ ಗೊತ್ತಿಲ್ಲ ನಿನಗೆ? ವಿಮಾನ ಟಿಕೆಟ್ ಕೊಡ್ತೀವಿ, ರೈಲ್ವೆ ಟಿಕೆಟ್ ಕೊಡ್ತೀವಿ ಮಂಜುವಣ್ಣ, ಮೊಬೈಲ್ ಬಿಲ್ ಕೊಡ್ತೀವಿ, ಹೆಂಡತಿ ಮಕ್ಕಳಿಗೆ ಊಟ ಕೊಡ್ತೀವಿ, ಹಾಕೊಳ್ಳೋ ಬಟ್ಟೆ ಕೊಡ್ತೀವಿ, ದವಾಖಾನೆ ಬಿಲ್ ಕೊಡ್ತೀವಿ, ಮನಿ ಬಾಡಿಗೆ ಕೊಡ್ತೀವಿ. ಕಾರ್ ಐತ್ ನಮ್ಮದ ಇಲ್ಲ ಸರ್ಕಾರ. ನಾವಿಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಹಿತ ಈ ತಿಂಗಳ ಪೇಮೆಂಟ್ ಕೊಡೋರು ಮಾಲಕರು ನಾವದಿವಿ. ನಾವು ಮಾಲಕರಿ. ನೀವು ಚುನಾವಣೆ ನಿಂದ್ರೆ ಹಾಳಾಗಿರೋ ಹೋಗ್ರಿ. ಯಾಕಂದ್ರಕತ್ತೀರಿ ಭೂಮಿ ತಲೆ ಮ್ಯಾಗ? ಚುನಾವಣೆ ನಿಲ್ಲಕ್ ನಿಮ್ಮ ಹತ್ತಿಕ್ಕೆ ಏನ್ ರೊಕ್ಕ ಅದಾವ? ಈಗ ಹೇಳ್ರಿ, ರೊಕ್ಕ ಕೊಟ್ರೆ ಊಟ ಆಗ್ತದೆ ಹೇಳಿದ್ರೆ 15 ಇರ್ದಾವ ನಿಮ್ಮ ಹತ್ತಕ್ಕ ಇಲ್ಲ. ಒಂದ್ ನೀವ್ ಹೆಂಗ್ ನಿಲ್ಲೋದ್ರಿ? ನಿಲ್ಲಕ್ ಸಾಧ್ಯ ಐತೇನ್ರಿ? ಒಬ್ರು ಕೈ ಎತ್ತಿಲ್ಲ ಮಾರಾದ್ರು ಎಲ್ಲ ನಮ್ಮೊಳಗಿದ. ಅದಕ್ಕೆ ಜರ ಸ್ವತಃ ಮಾಡಿ ಮಾತಾಡಕತ್ತಿದ. ನಡೀತದಿಲ್ರಿಪ್ಪ ಹಿಂಗ್ ಬಿರ್ಸ್ ಮಾತಾಡ್ರ? ಸಂಗೊಳ್ಳಿ ರಾಯಣ್ಣ ಹೆಸರು ಯಾಕೆ ಭೂಮಿ ತಲೆ ಮ್ಯಾಗ ಐತ್ರಿ ಬುದ್ಧಿ? ಸಂಗೊಳ್ಳಿ ರಾಯಣ್ಣ ಕಂಡ ಬಾಳ ಮಂದಿ ಪ್ಯಾಂಟ್ ಹಂಗೆ ಹಾಕೊಂಡ್ ಬಂದಾರಲ್ಲ, ಲಕ್ಷ ಗಟ್ಲೆ ಕೋಟಿ ಗಟ್ಟಲೆ ಮಂದಿ ಸಾತ್ ಹೋಗ್ಯಾರ. ಎಲ್ಲೂ ಕರಗೋಗ್ಯಾವ ಭೂಮಿಯಾಗ. ಯಾಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಜೀವಂತ ಐತೆ ಅಂದ್ರ ಬ್ರಿಟಿಷರಿಗೆ ಹೆದರ್ಲಿಲ್ಲವ. ಚೆನ್ನಮ್ಮನ ಸಂಸ್ಥಾನ ಸ್ವತಂತ್ರ ಮಾಡುವ ಸಲುವಾಗಿ ಬ್ರಿಟಿಷರಿಗೆ ಹೆದರ್ಲಿಲ್ಲ. ಗಟ್ಟಿ ತಳದಿಂದ ಹೋರಾಟ ಮಾಡಿದ. ಅದಕ್ಕೆ ರಾಯಣ್ಣನ ಮೂರ್ತಿ ಸರ್ಕಲ್ದಾಗ ಇಟ್ಟಾರ. ತಿಪ್ಪೆ ಹುಟ್ಟಿದವರೆಲ್ಲ ಇಡಕ್ ಸಾಧ್ಯ ಐತಿ? ಮಠಕ್ಕೊಂದು ಗ್ರಂಥ ಅದಾವಪ್ಪ, ಜಾತಿಗೊಂದು ಗ್ರಂಥ ಅದಾವ, ಓಣಿಗೊಂದೊಂದು ಗ್ರಂಥ ಅದಾವ. ಅದರ 18 ವರ್ಷ ಹಿಡ್ಕೊಂಡು ಸಾಯುತ್ತಕ್ಕ ಅದರ ಪ್ರಕಾರ ಅನುಕರಣೆ ಮಾಡಿ ಬದುಕ್ತಕ್ಕಂಥ ಒಂದು ಗ್ರಂಥ ಕೊಟ್ಟನ ಪುಣ್ಯಾತ್ಮ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಕೊಟ್ಟನಂತ ಪುಣ್ಯಾತ್ಮನ ಮೂರ್ತಿ ಇಡಕತ್ತೀವಿ. ಬಸವಣ್ಣ ಕಲ್ಯಾಣದವರು 12ನೇ ಶತಮಾನದವರು ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ತ ಮಾಡಿ ಹೋಗದಿದ್ರ ಅರೇ ಪ್ರಜ್ಞಾವಸ್ಥೆ ಒಳಗಿದ್ದ. ಹೋಗಿ ಒಬ್ಬ ವ್ಯಕ್ತಿ ಮುಟ್ತಾನ. ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರೋದಿಲ್ಲ. ಅವನ ಬಾಯಾಗ ಬರ್ತಿರ್ತದ. ಬಿದ್ದಂತ ವ್ಯಕ್ತಿ ಬಾಯಾಗ ಬಸವ 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 ಬಸವಣ್ಣ ಅಂತ ಹೇಳಿ
ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನೇ ಬಸವಣ್ಣ, ನಾನೇ ಮುಟ್ಟಿನ ನಿನಗೆ ಹೆಂಗ್ ಗೊತ್ತಾಯ್ತು ಅಂದಾಗ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂತವ್ರನ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸದಾ ಅದಕ್ಕೆ ಬಸವಣ್ಣ ಅಂತೀನಿ ಅಂತೇಳಿ. ಅಖಂಡ ತಪಸ್ಸು ಮಾಡಿ ಗಂಗೆಯನ್ನ ಧರೆಗಿಳಿಸಿ ತನ್ನ ವಂಶಜರ ಮುಕ್ತಿಗಾಗಿ ಗಂಗೆಯನ್ನು ಧರೆಗಿಳಿಸಿರ್ತಕ್ಕಂಥ ಪುಣ್ಯಾತ್ಮ ಭಗೀರಥದನಂತ ಪುಣ್ಯಾತ್ಮ ಮೂರ್ತಿ ಇಡಕತ್ತಾರು. ಹೌದಲ್ರಿ ಸುಂದರವ್ರು? ಬಹಳ ಮಂದಿ ಸತ್ತು ಹೋಗ್ಯವಲ್ಲ, ಹೊಲ್ದಾಗ ಮಣ್ಣು ಕೊಡ್ತಾರೆ, ಗೋರಿ ಮೇಗಿನ ಕಲ್ ತೆಗೆದು ಮತ್ತೆ ಜೋಳ ಬಿತ್ತನ್ ಮಾಡ್ತಾರೆ. ಶಿವಾನಂದ್ ಸರ್ ಬಿತ್ತಾರಿಲ್ರಿ? ನನಗೆ ಒಂದು ಅರ್ಥ ಆಗಿಲ್ಲ. ನಾವೇನ್ ಚುನಾವಣೆ ನಿಲ್ತೀವೋ ಬಿಡ್ತೀವೋ ಅದೇ ಇಲ್ಲ, 15 ಕೊಟ್ಟ ತಾಕತ್ತದ್ರ ನಿಲ್ರಿ. ನಾ ಮತ್ತೆ ಕೊಂದ್ ರೊಕ್ಕಿಲ್ಲಪ್ಪ, ಹಿಂದಿನ ಟೈರ್ ಹಾಕಾಕ ರೊಕ್ಕಿಲ್ಲ ಮತ್ತೆ ಕುಮಾರಣ್ಣ, ಹಿಂದಿನ 2 ಟೈರ್ ಹಾಕಾಕ ರೊಕ್ಕಿಲ್ಲ. ನೀವ ರೈಸ್ ಸಂಘ ಹೋರಾಟಕ್ಕೆ ಐತಿರಿ, ಪ್ರವಚನಕ್ಕೆ ಹೋದ್ರೆ 4 ರೂಪಾಯಿ ಬರ್ತಾವ. ಮತ್ ನನಗ್ ಒಂದ್ ಮಂಜುನ ಏನ್ ಸಿಟ್ಟು ಬರ್ತಾವಂದ್ರ, ಏನು ರಾಜಕಾರಣರೇ ಮಾಡ್ರಿ, ಬಿಡ್ರಿ ಕಂಡೋಣ, ಅದು ಏನು ಹೊರಗಿರ್ಲಿ, ನಾವು ನಿಲ್ಲಂಗಿಲ್ಲ ಅದನ್ನೇ ಕೇಳ್ತೀರಿ ಆಗ್ಲಿಲ್ಲ. ಯಾಕ್ರಪ್ಪ ಸರಿಯಾದಲ್ಲ ಹೇಳೋದು? ಪಂಚಾಯತಿಗೆ ತಾವು ಗುರಿ ಹೇಳ್ತೀನಿ, ಪಂಚಾಯತಿಗೆ ನಿಲ್ತಾನ. ಮುಂದಿನ ಸರಿ ಟಿಪಿನ್ ಹೆಂಗ ಮುರಿದ ಟಿಕೆಟ್ ತಗೋಲಿ, ಅವ್ ಟಿಪಿ ಆದ್ರೆ ಜಡ್ಪಿನ ಹೆಂಗ್ ಮುರಿದ ಟಿಕೆಟ್ ತಗೋಲಿ, ಜಡ್ಪಿ ಆದ MLA ಮುರಿದ ಹೆಂಗ್ ಟಿಕೆಟ್ ತಗೋಲಿ, MLA ಆದ ಮಿನಿಸ್ಟರ್ ಮುರಿದ ಹೆಂಗ್, ನಾ ಮಿನಿಸ್ಟರ್ ಈಗ ಅದನ್ನದಕ್ಕಲ್ಲ ಜಿಲ್ಲಾದಾಗ ಅವನು ಮುರಿದ ಹೆಂಗ್ ತಗೋಲಿ. ಇದೆಲ್ಲಾ ಮುರಿದ್ರಾಗ ಇಡೀ ಬೆಳಗಾವಿ ಜಿಲ್ಲಾ ಮುರಿದ ಗುಡ್ಡ ಕಟ್ಟಿರ್ತಾರ. ರಾಜ್ಯದೊಳಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ರು, ನೆನೆಸಬೇಕು ಪುಣ್ಯಾತ್ಮನ. ಇಡೀ ಫ್ಯಾಕ್ಟರಿ ಮಾಲಕರು ಆಟ ಹಾಕಿದ್ರ, ನೀವು 50 ರೂಪಾಯಿ ಕೊಡ್ರಿ, ನಾ 50 ರೂಪಾಯಿ ಕೊಡ್ತೀನಿ, ಇಲ್ಲಂದ್ರೆ ನಿಮ್ ಫ್ಯಾಕ್ಟರಿ ಎಲ್ಲ ಮುಚ್ಚಬೇಕಾಗ್ಯದಂತ ಧೈರ್ಯದಿಂದ ಹೇಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಯಾವುದೇ ಪಕ್ಷದವ್ರು ಇರ್ಲಿಪ್ಪ, ರೈತರಿಗೆ ಅನುಕೂಲ ಮಾಡೋ ನಮ್ಮ ರೈತರಿಗೆ ಯಾರು ಅನುಕೂಲ ಮಾಡ್ದಾವ? ಬಿಜೆಪಿ ಇರ್ಲಿ, ಕಾಂಗ್ರೆಸ್ ಇರ್ಲಿ, JDS ಇರ್ಲಿ, ಮತ್ತೊಂದು ಯಾವ್ದಾರು ಇರ್ಲಿಕ್ಕೆ, ಒಟ್ಟು ರೈತರಿಗೆ ಅನುಕೂಲ ಮಾಡ್ಬೇಕು. ಮೊನ್ನೆ ರಾಜ್ಯದೊಳಗೆ 2,86,000 ಹುದ್ದೆಗಳ ಖಾಲಿ ಇದ್ದು ವಿದ್ಯಾರ್ಥಿಗಳು ಧಾರವಾಡ, ಬೆಂಗಳೂರು, ಹುಬ್ಬಳ್ಳಿ ಒಳಗೆ ಹಂಗ ತಿರುಗಾಡಕತ್ತಿದ್ದು ನಿಮ್ಮ ಮಕ್ಕಳ. ಚುನಾಪನ ನಾವು ಎಲ್ಲಾ ಮುಖಂಡರು ಕೂಡ ಬೆಂಗಳೂರಿಗೆ ಹೋದಾಗ 72,177 ಹುದ್ದೆಗಳ ಕಾಲ್ಫಾರ ಮಾಡಿದ್ರೆ ಕರೆದ್ರಿಗೆ ಸದ್ದೆ ರಾಜ್ಯದೊಳಗೆ ಪೊಲೀಸ್ ಕರೆದ, PSI ಕರೆದ, ಟೀಚರ್ ಕರೆದ, FDC, SDC, PD ಎಲ್ಲಾ ಕರೆದ್ರು. ನಿಮ್ಮ ಮಕ್ಕಳು ಓದಾಕತ್ತಾರ. ನಾ ಯಾವ MLA ಬಗ್ಗೆ ಇವತ್ತಿನ ಮಾತಾಡಂಗಿಲ್ಲ ಸತ್ಯಪ್ಪಣ್ಣ, ಹೇಳ್ರಿ ಅವ್ರಿಗೆ 5,500 ರೂಪಾಯಿ ಕಬ್ಬಿಗೆ ಬಿಲ್ ಕೊಡ್ಸತ್ತೇಳು. ಯಾವ ತಾಕತ್ತ MLAಗೆ 224 ಮಂದಿ ಒಬ್ಬರೇ ಮಾತಾಡೋಣಪ್ಪ ನೋಡೋನು. ಯಾಕೆ ಮಾಡಿದ್ರೆ ಸದನದೊಳಗೆ ಮಾತಾಡ್ರಿ. ಗುರ್ಲಾಪುರದ 10 ದಿನ ಕೂತ್ರೆ ಯಾವ MLAನೂ ಬರಲಿಲ್ಲ, ಯಾವ MP ನೂ ಬರಲಿಲ್ಲ, ಯಾವ ಸಚಿವ ಬರಲಿಲ್ಲ. ನೀವೆಲ್ಲ ಜಾತಿ, ಧರ್ಮ, ಪಕ್ಷ ಮರೆತಲ್ಲೆಲ್ಲ ರೊಟ್ಟಿ, ಅನ್ನ, ರೊಕ್ಕ ತಗೊಂಡು ಬಂದು ಕೂತ್ರಿ ಅಂತೇಳಿ ಅವ್ರು ಗಡ ನಡಿಗಿರು 9 ದಿವಸಕ್ಕೆ ಬಂದು ದಾರ್ಯಾಗ ಕೂತ್ರ. ಅದಕ್ಕೆ ಅವ್ರಿಗೆ ಎಲ್ಲಿ ಕುಣಿಸಿವ ಗೊತ್ತದ? ಮ್ಯಾಗಲ್ಲ. ಇನ್ನೇನು 3 ತಾಸು ಬಿಟ್ರೆ ಕೊಳತು ಮುರಿತು ಹೋಗ್ತಾವನು, ಕುರ್ಚಿ, ಪ್ಲಾಸ್ಟಿಕ್ ಕುರ್ಚಿ ಮ್ಯಾಗ ಕುಣಿಸಿದವ್ರಿ. ಹಿಂಗ ನಮ್ಮ ತಾಕತ್ತಿರ್ಬೇಕು. ಹಣ ಮುಖ್ಯ ಅಲ್ಲ. ವಿಜಯನಗರ ಸಾಮ್ರಾಜ್ಯನ ಹಾಳಾಗೋಗೈತಿ, ಬಹಳ ಮಂದಿ ಹೋಗ್ಯಾರ, ಕೋವಿಡ್ದೊಳಗೆ ಹೋಗ್ಯಾರ. ಆದ್ರೂ ನಮ್ಮನ್ನ ಯಾಕೆ ಭಗವಂತ ಜೀವಂತ ಇಟ್ಟಾನ ಅಂತಂದ್ರ, ಯಾರ್ದು 1 ರೂಪಾಯಿ ಮುಟ್ಲಾರ್ದ, ಗೋಣ್ ಮುರಿಲಾರ್ದ, ಹಾಳು ಮಾಡ್ಲಾರ್ದ, ಈ ನಾಡಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಸೇವಾ ಮಾಡೋ ಸಲುವಾಗಿ ಇಟ್ಟಾನ ಇಲ್ಲಿ. ಇದು ನಾವು ತಿಳ್ಕೋಬೇಕು. ನೀವು ಗಟ್ಟಿಯಾಗ್ರಿ ಕುಮಾರಣ್ಣ. ಮಂಜುವಣ್ಣ ಎಲ್ಲಿ ಹೊಂಟೆ? ಬಾ, ಇನ್ನೊಂದ್ 2 ಮಿನಿಟ್ ಅದ ಬಾ. ಬಹಳ ಏನ್ ಮಾತಾಡಂಗಿಲ್ಲ ನಾನು. ಬೇರೆ ಏನೋ ವಿಷಯ ಹೇಳ್ಬೇಕಂತ ಮಾಡಿದ್ನ ಸಂಘಟನೆ ಬಗ್ಗೆ. ಎಲ್ಲಾರ ಬಾಯಾಗ ಅದೊಂದ ಚುನಾವಣೆ, ಹಣ, ಚುನಾವಣೆ ನಿಲ್ಲಂಗಿಲ್ಲ, ಮಾಡಂಗಿಲ್ಲ, ಏನಾರು ಮಾಡ್ಕೋದು ಮರ. ಚುನಾವಣೆ ನಮ್ಗೇನ್ ಮಾಡ್ಬೇಕು?
ಏನಾಗೈತಿ ಯಾರಿಗೆ ಭಯ ಪಡಕತ್ತೀರಿ ಅಂದ್ರ ಯಾವುದೇ ವ್ಯಕ್ತಿ ಧರ್ಮ ಜಾತಿ ಪಕ್ಷ ರಾಜಕಾರಣ ಊರ ಹೊರಗಿರ್ಲಿಲ್ಲ. ರೈತ ಸಂಘ ರೈತ ಅಂತ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗಬೇಕು. ರೈತರಿಗೆ ಅನ್ಯಾಯ ಆಗೈತೆ ಅಂದಾಗ ನಾವೆಲ್ಲ ಒಕ್ಕಟ್ಟಾಗಬೇಕು. ಒಂದ್ ಊರಾಗ ಏನಾಗಿತ್ತು ಮರದ್ರ ಬಹಳ ದೊಡ್ಡ ಗೌಡ ಇದ್ದವ, ಬಂದೂಕಿತ್ತು ಒಂದು ಪರ್ಮಿಷನ್, 20 ವರ್ಷ ಆತ ಬಂದೂಕ್ ಪರ್ಮಿಷನ್ ಇತ್ತು. ಎಂದೂ ಕೂಡ ಒಂದು ಇಲಿ ಸಹಿತ ಕೊಂದಿರ್ಲಿಲ್ಲ. ಊರೊಳಗೆ ಹುಲಿ ಬಂದ್ ಮನೆಗೆ ಹೋದ, ಹೆಂಡತಿ ಹೇಳ್ತಾನ ಊರೊಳಗೆ ಹುಲಿ ಬಂದದ, ಹುಲಿ ಕೊಂದು ಬರ್ತೀನಿ ಬಂದೂಕ್ ತಗುತ್ತಾ ಅಂದ. ಅವಾಗ ಹೆಂಡತಂತಾಳ ನನ್ನ ಗಂಡ 20 ವರ್ಷ ಆತ ಬಂದೂಕಿದ್ದು ಒಂದು ಇಲಿ ಕೊಂದಿಲ್ಲ, ಇವತ್ತು ಹುಲಿ ಕೊಲ್ಲಿಕ್ ಹೊಂಟಾನಂದ್ರ ಬಹಳ ಖುಷಿ ಆಗ್ಯದ ನಿಲ್ರಿ ಅಂತಂದ್ರೆ ಬಂದೂಕ್ ತಂದು ಹೆಗಲಿಗೆ ಕೊಟ್ರು. ಹೆಗಲಿಗೆ ಹಾಕೊಂಡ ಒಳಗಿಂದ ಆರತಿ ತಂದು ಆರತಿ ಮಾಡಿ ಸಿಂಧೂರ್ ಹಚ್ಚಿದ್ರು. ಹೋಗಿ ಬರ್ರಿ ಹುಲಿ ಕೊಂದು ಬರ್ರಿ, 1-2 ತಾಸು ಮೃಷ್ಟಾನ್ನ ಅಡಿಗೆ ಮಾಡ್ತೀನಿ, ನಾವು ನೀವು ಕೂಡ ಊಟ ಮಾಡೋಣ, ಹುಲಿ ಕೊಂದು ಬರ್ರಿ ಅಂದ್ರು. ಬಹಳ ದೊಡ್ಡ ಮನಿ. ಒಳಗೋಗಿ ತಾಯಿ ಅಡಿಗೆ ಮಾಡಿದ್ರು. ಅಡಿಗೆ ಮಾಡಿ ವಾಪಸ್ ಗಂಡ ಬರೋ ದಾರಿ ಕಾಯ್ಬೇಕಂತೇಳಿ ದ್ವಾರ ಬಾಗಿಲಕ್ಕೆ ಬಂದು ನೋಡ್ಬೇಕು ಅನ್ನೋದ್ರೊಳಗ ಇವ ಬಂದೂಕ್ ಹಾಕೊಂಡು ಹಂಗ ನಿಂತಾನ. ಹೋಗೇ ಇಲ್ಲಿ ಚುನಪ್ಪನ. ಅವಾಗ ಹೆಣ್ಣಂತಾಳ ಸತ್ಯಪ್ಪನ, ಅಲ್ರಿ ಹುಲಿ ಕೊಲ್ಲಾಕ್ ಹೊಂಟಿರಿ ಹೋಗ್ಲಿಲ್ಲ ಯಾಕ ಅಂತಂದಾಗ ಅವಂದ ಹುಲಿ ಏನೋ ಧೈರ್ಯದಿಂದ ಕೊಲ್ಬೇಕಂತ ಹೊಂಟಿದ್ದೆ, ಆದ್ರೆ ಎದರ ಮನೆ ನಾಯಿ ನನ್ನ ಕೆಕ್ಕರಿಸಿ ನೋಡಕತ್ತಿದ್ದೆ, ಅದು ಹೋಗ್ಲಿ ಅಂದ. ಗುರುಗಳ ಸಂಗೊಳ್ಳಿ ರಾಯಣ್ಣ, ಬಸವಣ್ಣ, ಶಿವಾಜಿ ಮಹಾರಾಜರು, APJ ಅಬ್ದುಲ್ ಕಲಾಂರು, ವಿವೇಕಾನಂದರು, ಅಹಲ್ಯಬಾಯಿ ಹೋಳ್ಕರು, ಚೆನ್ನಮ್ಮ, ಇವರೆಲ್ಲ ಹುಟ್ಟಿದ ನಾಡಿನೊಳಗೆ ನಾವು ಹುಟ್ಟಿವಿ. ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಯಾವಾಗ ಹೋಗ್ತದ ಗೊತ್ತಿಲ್ಲ. ಆಕ್ಸಿಡೆಂಟ್ ಆಗಿ ಹೋಗ್ತದೋ, ಹಾರ್ಟ್ ಆಗಿ ಹೋಗ್ತದೋ, ಕ್ಯಾನ್ಸರ್ ಆಗಿ ಹೋಗ್ತದೋ, ಕೋವಿಡ್ ಒಳಗೆ ಬಲಿ ಕೊಡೋದು ಮತ್ತೆ ಅದ್ರಾಗ ಹೋಗ್ತದೆ, ಯಾರಿಗೂ ಗೊತ್ತು. ಮೊನ್ನೆ ಒಬ್ರು ಯಾರೋ ಸಚಿವರು ಇದ್ರಲ್ಲ ಹಾವೇರಿ ಭಾಗದವರು, ಹೋದ್ರಿಲ್ರಿ ಸಚಿವರು ಇದ್ರು, ಶಾಮನೂರು ಶಿವಶಂಕರಪ್ಪ ಹೋದ. ಇಲ್ಲೊಬ್ರು ಯಾರೋ ಇದ್ದಾರಲ್ಲ ಬಾಗಲಕೋಟೆ ಭಾಗ ಕಮಿಟಿ ಹೋದ್ರು. ಮತ್ತೆ MLA ಅಂತ ಮರ್ತು ಬಿಟ್ಟು ಜನ ಇಂದ ಬಹಳ ಜನ ನಮ್ಮಂಗ್ ಕೋಟಿ ಬಂದೈತಿ, ಕೋಟಿ ಹೋಗೈತಿ, ಹಂಗ ಮರ್ತೈತೆ. ಅದ ಹೇಳಿದ್ನಲ್ಲ, ನಾವು ಸತ್ಯ ಅಂದ್ರ ಮ್ಯಾಗ ಮಣ್ಣು ಹಾಕ್ತಾರ, ಕಲ್ಲು ಇಡ್ತಾರ, ಮತ್ತೆ ಗಳೆ ಹೊಡೆದ್ ಮ್ಯಾಗ ಜೋಳ ಬಿತ್ತಾನ ಮಾಡ್ತಾರ. ಅದ ಈ ನಾಡಿನ ಅನ್ನದಾತರ ಸಲುವಾಗಿ, ಸೈನಿಕರ ಸಲುವಾಗಿ, ಸಾಧು ಸಂತರ ಸಲುವಾಗಿ, ಬಿದ್ದಂತವ್ರ ಸಲುವಾಗಿ, ಕಾರ್ಮಿಕರ ಸಲುವಾಗಿ ದುಡಿದೀವಿ ಅಂದ್ರೆ ಸೇವಾ ಮಾಡಿದೀವಿ ಅಂತಂದ್ರ ಒಂದ್ ಸಣ್ಣ ಮೂರ್ತಿ ಮಾಡಿ ಅಭಿಷೇಕ ಮಾಡ್ತಾರ. ನೆನಪುಳಂಗಾಗ್ತೈತಿ. ಈಗ ಬೀದಿಯಾಗ ಅಂಬೇಡ್ಕರು, ಬಸವಣ್ಣ, ಬುದ್ಧ, ಮಹಾವೀರ, ವಿವೇಕಾನಂದರು, ಶಿವಾಜಿ ಮಹಾರಾಜರು, ರಾಯಣ್ಣ, ಚೆನ್ನಮ್ಮನ ಮೂರ್ತಿ ಯಾಕಿಟ್ಟಾರ? ಮಾಡಿದ್ರ ಮಾಧವಾನಂದ್ರ ನೆನಪು ತೆಗೆದಿರಲ್ಲ. ಇಲ್ಲೇ ನಮ್ಮ ಫ್ಯಾಕ್ಟ್ರಿ ಹೆಸರು ಬೇಡ, ಅವ್ರಿದ್ದ ಫ್ಯಾಕ್ಟ್ರಿ ಮುಂದೆ ಹೋರಾಟ ಮಾಡಕತ್ತೀರಂತ ಸುಟ್ಗೇಸ್ ಒಳಗ ರೊಕ್ಕ 5 ಲಕ್ಷ ಹಾಕೊಂಡು ಬಂದ ಮಾಧವಾನಂದ್ರ ಕೈಯಾಗ ಕೊಟ್ರಂತ. ಮುಟ್ಲಿಲ್ಲ ಅಂತ ರೊಕ್ಕ ಅಂದ್ರ ಚೇಳಂದ್ರು ಹೇಳಿದ್ರಂತ, ನನಗ 5 ಲಕ್ಷ ಕೊಡಾಕತ್ತೀಯಪ್ಪ, ಇದಕ್ಕೆ ಇನ್ನೊಂದ್ ಸ್ವಲ್ಪ ರೊಕ್ಕ ಆಯ್ಕೆ ರೈತರು ಕೊಡ್ಲಾ, ರೈತರು ಉದ್ದಾರ ಆಗ್ತಾರೆ, ನಿನ್ನ ಫ್ಯಾಕ್ಟ್ರಿ ಚಲೋ ಹೊಡೆದ್ರು ಕೊಡು ರೊಕ್ಕ ಅವ್ರಿಗೆ ಅಂದ್ರಂತು. ಇಲ್ಲ ಅದ ಸಮೀರ್ ಹೊಡಿ ಸೈದಾಪುರ್ ಫ್ಯಾಕ್ಟ್ರಿ ಹೆಸರು ಬೇಡ ಅಂತ ಹೇಳಿ ಪಾಪಂಗ. ಅಲ್ಲ ಬ್ರಿಟಿಷರ ರಾಯಣ್ಣ ಇದ್ದ, ಬಸವಣ್ಣ ಇದ್ದ, ಚೆನ್ನಮ್ಮ ಇದ್ರು, ಇವರೆಲ್ಲ ಇದ್ರ ತೋಡಿ ಹೋದ್ರ. ಮತ್ತೆ ಇಲ್ಲೇ ಬ್ರಿಟಿಷರ್ ರಗಡ ಮಂದಿ ಅದಾರ ನಮ್ಮಲ್ಲಿ. ಇವ್ರನ್ನ ಯಾವಾಗ ಓಡಿಸೋ? ಅವಾಗ ರಾಯಣ್ಣ ಕೈಯಾಗ ಕಟ್ಗರ ಇತ್ತ, ನಮ್ಮ ಕೈಯಾಗ ಏನದಾವಿ. ಆದ್ರ ಇವ್ರು ಹಿಂಗಿಂಗ ಜಿಗದಾಡ್ರೆ ಮನಿಗ್ ಕಳಿಸುವಂತದೊಂದು ಕಡ್ಗೈತಿ, ಬಹಳ ತಾಕತ್ತಿಂದ. 1987 ಇದೇ ಗುಂಡೂರಾವ್ ಸರ್ಕಾರ ಇತ್ತು, ಕಾಂಗ್ರೆಸ್ ಜನತಾ ಸರ್ಕಾರ ಅಂತಿತ್ತು. ಇಬ್ಬರು ರೈತರ ಮ್ಯಾಗ ಗೋಲಿಬಾರ ಮಾಡಿದ್ದಕ್ಕಾಗಿ 80ರ ದಶಕದ ಸತ್ಯಪ್ಪಣ್ಣ ಕಾಂಗ್ರೆಸ್ ಇತ್ತ. ಸ್ವಲ್ಪ ರಾಜಕಾರಣ ಕಡಿಮೆ, ಹಿಂಗಾಗಿ ಹೆಸರು ಬರಂಗಿಲ್ಲ ನನಗೆ. ನೀನಾಟ್ ಹೇಳ್ತು ಬಂಗ ಗುಂಡು ಹಾಕಿದ್ರ ನಂಜುಂಡಸ್ವಾಮಿ ಅವ್ರು ಒಂದ ಮಾತಾಡಿದ್ರು, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಸರ್ಕಾರ ಬಿಟ್ಟು
ನಾ ಯಾಕೆ ಹೇಳಾಕತ್ತೀನಿ ಅವ್ರು ಯಾವುದೇ ಪಕ್ಷ ವಿರೋಧ ಅಲ್ಲ, ಪರ ಅಲ್ಲ. ಇವತ್ತು ಬಿಡದಿ ಒಳಗೆ ಹೋರಾಟ ನಡೀತದ ರೈತರದು. ಹೆಣ್ಣು ಮಕ್ಕಳ್ರಿ, ತಾಯಂದ್ರು 1 ಎಕರೆ 2 ಎಕರೆ 10 ಗುಂಟೆ 20 ಗುಂಟೆ ಜಮೀನದ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ನಾ ಬಿಡಂಗಿಲ್ಲ, ಅಂಗಿ ಹರಿಯಲಿ, ನನ್ನ ಹೊಡಿಲಿ, ನಾ ಭೂಮಿ ಕಸಗೊಂಡ ತೀರ್ತೀನಿ ಅಂತ ಹೇಳ್ತಾರೆ. ಅಲ್ಲಿ ರೈತರು ಹೇಳ್ತಾರ, ನೀ ಕಸಗೊಂಡ ತೀರ್ತೀನಿ, ಅಂಗಿ ಹರಿದಲ್ಲ, ಕಸ ಹೊಡಿ, ಕಸಬರಿಗಿತ್ತು ಒಂದು ಹೊಡಿತೀವಿ ಅಂತ ತಗೊಂಡು ಬೆನ್ನ ಹಚ್ಚಾರ. ಇವತ್ತ ಇವಾಗ ನೋಡಿರಿ, ನೋಡ್ರಿ ಅಧಿಕಾರಿಗಳು ಬಂದ್ರೆ ತಾಯಿಂದ್ರ ಕಸಬರಿಗೆ ತಗೊಂಡ್ ಹೊಂಟಾರ. ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರ, ಈ ರಾಜ್ಯದ ಎಲ್ಲಾ MLA ತಮ್ಮೆಲ್ಲರ ಪರವಾಗಿ ಸಿದ್ದರಾಮಯ್ಯನವ್ರಿಗೆ ಮೊದಲು ವಿನಂತಿ ಮಾಡ್ಕೊಳ್ತೀನಿ. ನಾ ಏನು ವಿನಂತಿ ಮಾಡ್ಕೊಳ್ತಾವ, ರಾಜ್ಯದ ರೈತರಿಗೆ 50 ರೂಪಾಯಿ ಕೊಟ್ಟಿರಿ, 250 ರೂಪಾಯಿ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿರಿ. ಬಿಡದಿ ರೈತರ ಸಲುವಾಗಿ ನೀವು ಸ್ವಲ್ಪ ಧ್ವನಿ ಎತ್ರಿ, ರೈತರು ಉಳಿಸ್ರಿ. ನಾಳೆ ಹೆಂಗಾಗ್ತದ ಮಹಾರಾಜ್ರಂದ್ರ, ಇದು ನಮ್ಮ ಭೂಮಿ ಅದ. ಅಲ್ಲಿ ಒಬ್ಬ ಹೆಣ್ಮಗಳು ಹೇಳ್ತಾ ಇದ್ರು, ಗುರುಜಿ ನಾವ್ ಯಾಕೆ ಭೂಮಿ ಪೀಡನಾಕತ್ತೀವ್ರಿ ಅಂತಂದ್ರ, ನಾಳೆ ನಮ್ಮ ಅಜ್ಜ ಅಜ್ಜಿ ತಂದೆ ತಾಯಿ ಸತ್ರಂದ್ರ ನಮ್ಮ ಭೂಮಿಯಾಗ ಮಣ್ಣು ಕೊಡ್ತೀವ್ರಿ, ನಮ್ಮ ಜಮೀನ್ ಅದರಿ ಅಂತ ಹೇಳ್ತಾ ಇದ್ರು. ಇದು ಯಾರ ಲಕ್ಷ್ಯಕ್ಕೂ ಇಲ್ಲ, ಯಾರ ಗಮನಕ್ಕೂ ಇಲ್ಲ. ಬಾಜು ನನ್ನ ಹೊಲ ಅದ, ಅಲ್ಲಿ ಟೌನ್ಶಿಪ್ ಆದ್ರೆ ನನ್ನ ಭೂಮಿ ಬೆಳೀತದ ಅಂತ ಅವ್ರ ಆಶೆ ಅದ. ಒಟ್ಟಾರೆ ಏನು ವಿನಂತಿ ಅಂದ್ರ, ನಾ ಇಷ್ಟೆಲ್ಲ ಮಾತನಾಡ್ಲಿಕ್ಕೆ ಕೆಲವೊಂದು ರೋಷದ ಮಾತುಗಳು ಬಂದವಲ್ಲ. ನಾವೇನ ಯಾವ ಸ್ಥಾನಮಾನಕ್ಕೆ ಹೋಗ್ಬೇಕು, ಮತ್ತೊಂದು ಪಡಿಬೇಕು, ಬಂಗಾರ ಬೆಳೆ ಹಾಕಬೇಕು, ಬಿಲ್ಡಿಂಗ್ ಕಟ್ಟಬೇಕಂತ ಆಶೆದವರಲ್ಲ. ಒಂದ ಕನಸದ. ಕರ್ನಾಟಕದೊಳಗ 31 ಜಿಲ್ಲೆಗಳು ಯಾರ ಕಬ್ಬ ಬೆಳಿತಾರಲ್ಲ, ಕಬ್ಬು ಬೆಳೆಗಾರಿಗೆ ಇನ್ನು ಕೆಲವೇ ವರ್ಷ 1 ಟನ್ ಕಬ್ಬಿಗೆ 5 ರಿಂದ 6 ಸಾವಿರ ರೂಪಾಯಿ ಬೆಲೆ ಸಿಗುವಂಗ ಆಗಬೇಕು. ಎರಡನೇದಂತಂದ್ರ ಬೇಕಾದಂತ ಸಾಮಾನ್ಯ ರೈತದಾನಂದ್ರು ಸಹಿತ ತನ್ನ ಮಗಳ ಮದುವೆ ನಿರ್ಣಯ ಆತಂದ್ರ ಬ್ಯಾಂಕಿನೊಳಗ ಯಾವ ಕಡೆ ಬಡ್ಡಿ ಹಂಗ ಸಾಲ ತಗಸಬಾರದು. ಒಳಗ ಟ್ರೆಜರ್ ಹೋಗಿ ರೊಕ್ಕ ತಂದು ಕೊಟ್ಟು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ರೈತರು ಬರ್ತೈತಲ್ಲ, ಅವಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕುದಕ್ಕೂ ಸಾರ್ಥಕ ಆಗ್ತದ. ಒಬ್ಬ ದಲಿತ ಕವಿ ಹೇಳ್ತಾನ, ಸಿದ್ದಲಿಂಗಯ್ಯ ಅಂತ ಹೇಳಿ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಲಾಟಿಗೆ ಪೊಲೀಸರ ಬೂಟಿಗೆ ಬಂತು ಅಂತ. ನಾ ಹೇಳಿದ್ದಲ್ಲ, ಮತ್ತ ಅವ ಹೇಳಿದ್ದದ, ಕವಿ ಹೇಳಿದ್ದದ. ಇದು ಮುಂಜಾನೆ ಅರ್ಧ ಕಟ್ ಮಾಡಿ ಹಾಕಿಬಿಡ್ತಾರ. ಕೊಂಡೋನ ಒಮ್ಮೆ ಯಾವ್ದೋ ಊರಾಗ ಚುನಪ್ಪನ ಹೋದಲ್ಲಿ ಏನ್ ಮಾತಾಡಿದ್ದೀವಿ, ಬಬಲಾದಿ ಸದಾಶಿವ ಮುತ್ತೆ ಹೇಳಿದ್ವು, ವಾಣಿ ಇದು ನಂದಲ್ಲ, ಮಕ್ಕಳ ಭೂಮಿ ತಲೆ ಮ್ಯಾಗ ಬಾಳ ಅಧಿಕಾರ ಅದ ಅಂತೇಳಿ, ರೊಕ್ಕ ಅದ ಅಂತೇಳಿ ಶ್ರೀಮಂತಿಗೆ ಅದ್ ಮೆರಿಬೇಡ್ರಿ, ಮುಂದಿನ ದಿನಮಾನದವ್ರು ಬಾಯಿಗೆ ಬಜಾಡಿ ಹಾಕೊಳಕ್ ಕಾಲ ಬರ್ತದ ಅಂತ ಹೇಳ್ಯಾನವ. ನಾನ್ ಏನ್ ಕಟ್ ಮಾಡ್ರಿ ಗೊತ್ತದ, ಮಕ್ಕಳ ಭೂಮಿ ತಲೆ ಮ್ಯಾಗ ಬಾಳ ಅಧಿಕಾರ ಅಟ್ಟ ಕಟ್ ಮಾಡ್ಯಾರ. ಹಾಕೋರ್ ನನಗೇನಾಗೋದೈತೆ ಕಟ್ ಆಗ್ಯದ ಮರಾದ್ರ ಹಿಂಗಾಗ್ತದ. ಏನ್ ಮಾಡೋದದ, ಇರ್ಲಿ, ಬಹಳ ಸಮಯ ಆಗ್ಯದ, ಮತ್ತೊಂದ್ ಸಾರಿ ಬಂದಾಗ ಮಾತನಾಡೋನು. ನಾನು ಸ್ವಲ್ಪ ಆಧ್ಯಾತ್ಮಿಕವಾಗಿ ಸಮಾಧಾನ ಮಾತಾಡ್ಬೇಕಂತಿತ್ತು, ಸತ್ಯಪ್ಪನ ಚಾರ್ಜ್ ಮಾಡಿದ, ಅದಕ್ಕೆ ಮಾತಾಡಿನಿ, ಬೇಜಾರಾಗ್ಬೇಡ್ರಿ. ಕೊನೆ ಒಂದು ಮಾತು ಹೇಳೋಣ, ಮಾತು ಮುಗಿಸ್ತೀನಿ. ಬೇಡ್ರಿ, ಹೆಂಗ ಬೇಡಬೇಕಂತಂದ್ರ, ಹೆಂಗ ಕೇಳಬೇಕಂತಂದ್ರ, ಒಮ್ಮೆ ಭಗವಂತ ಪ್ರತ್ಯಕ್ಷ ಆಗಿಬಿಟ್ಟ. ಆದ ತಕ್ಷಣ ನಮ್ಮ ಸತ್ಯಪ್ಪನಂತ ರೈತಿದ್ದ ಬಹಳ ಬುದ್ಧಿವಂತಿದ್ದವ. ನಮಸ್ಕಾರ ಮಾಡ, ಏನ್ ಬೇಕಂತ ಭಗವಂತ ಕೇಳಿದ ಕೂಡಲೇ 2 ವರ ಬೇಕಂದವ. ತಥಾಸ್ತು ಅಂದವ. ಮೊದಲನೇ ವರ ಕೇಳಂದಾಗ ಏನ್ ಕೇಳ್ದ ಅಂತಂದ್ರ, ನನಗೆ ಎಂದೂ ಸಾವು ಬರಬಾರ್ದು, ಸಾವು ಬಂದ್ರೆ ನನಗೆ ನಿದ್ದೆ ಹತ್ತಿದಾಗ ಬರ್ಬೇಕಂದವ. ಅವಾಗ ದೇವ್ರ ಖುಷಿಯಾಗಿ ತಥಾಸ್ತು ಅಂದ್ಬಿಟ್ಟ. ಮತ್ತೇನ್ರಿ ಕೇಳಿಗಿಡೇನಂತ ಹೇಳಿ, ಯಾಕಂದ್ರೆ ಸಂಜೆಗೆ ನಿದ್ದೆ ಹತ್ತದತ್ತೆ ಸಾಯ್ತಾನಂದವ. ಆಯ್ತ್ರಿ, 2ನೇದ್ ಕೇಳ್ತಾನಂದವ. ಗುರುಗಳು ಏನ್ ಕೇಳಿದ ಸತ್ಯಪ್ಪನ, ಏನ್ ಕೇಳಿದ್ 1ನೇದ, ನನಗ್ ಸಾವು ಬರ್ಬೇಕು, ಆದ್ರೆ ನಿದ್ದೆ ಹತ್ತಿದಾಗ ಬರ್ಬೇಕಂದಿದ್ದ. 2ನೇದ್ ಏನ್ ಕೇಳಿದಂದ್ರ, ನನಗೆ ಯಾವಾಗೂ ನಿದ್ದಿನ ಹತ್ತಬಾರ್ದು ಅನ್ನೋ ಬುದ್ಧಿ. ಇಂಥ ರೈತ ಬಳಗೂ ರೈತರು ನಮ್ ಜೊತೆ. ಯಾಕೆ ಇದನ್ನ ಹೇಳಿ ಅಂತಂದ್ರ, ಯಾವಾಗ ಬಿದ್ದು ಹೋಗು ಶರೀರ, ಎದ್ದು ಹೋಗು ಶರೀರ, ಮಣ್ಣಿನೊಳಗೆ ಮಣ್ಣಾಗಿ ಸೋರಿ ಹೋಗು ಶರೀರ.
ಬಾಳ ಮೈನೆ ಬಂಗಾರ ಹಾಕಿದ್ವಿ, ಬೆಳ್ಳಿ ಉಡ್ದಾರ ಐತರು ಮಣ್ಣಾಗ ಹೋಗ್ಯಾಗ ಸಂಬಂಧಿಕರಿಂದ ತರಿ ಉಡ್ದಾರ ಐತಿ ತಕ್ಕೋರು ಅದನ್ನ. ನಾವೊಂದು ಮನೆ ಹೋಗಿನಿ ಸರ್ ಚುನಪ್ಪನ ಮನೆ, ಬೆಳ್ಳಿ ಉಡ್ದಾರ ಇತ್ತದ 6 ತೊಲಿದತ್ತದು. ನಾವ್ ಎಂದೂ ಹಾಕಿಲ್ಲ, ಗೊತ್ತೇ ಇಲ್ಲ ನಮಗ್. ಕಟ್ ಮಾಡಕತ್ರ ಬಿಡು ಅದ್ಯಾಕ ಕಣ್ಯ, ಅದ್ಯಾಕ್ರಿ ಬುದ್ಧಿ ಯಾರು ತಕೊಂಡು ಹೋಗ್ತಾರ ಅಂತಂದವ. ಮತ್ ಹಾಸಿಗೆ ಯಾಕೆ ಹಾಕಾಕತ್ತಿ ಹೋಗಿ ಕೇಳಿನ, ಅದು ಮೈಲಿಗಿರಿ ಅಂದ. ಮತ್ತ ಅವ್ನು ಗರಿಷ್ಠ ಟ್ರೇಜರ್ ರೊಕ್ಕ ಇಟ್ಟಾನಲ್ಲ, ಮತ್ತೆ ಅದೆಲ್ಲ ಹೊರ ಹೋಗಿಲ್ಲ ಎಣ್ಣೆ ಶಿವನ ಸರ್ ಅದಿಲ್ಲತ್ರಿ. ಮತ್ ಪುಣ್ಯತಿಥಿ ಕರೆದ ಚಲೋ ಮನುಷ್ಯ ಬೇಕಾದ ಹಾದ್ನ, ಅದ್ರ ಮ್ಯಾಗ ಒಂದು ಏನೋ ಶರೀರ ಬಟ್ಲೆ ಹೆಸರು ಬರಂಗಿಲ್ಲ ಅದು. ಇಲ್ಲಿ ಯಾರು ಕರೆಕ್ಟ್ ಹಾಕಿರ್ತಾರ ಶಿವನಪ್ಪನ ಹೆಸರು ಬರ್ತಿಲ್ಲ. ಯಾವ ತಮ್ಮ ಅದು? ಒರಿಜಿನಲ್ ಚಾಯ್ಸ್ ಅಂತ ನೋಡ್ರಿ ಪಾಂಡವನ ಕೇಳ್ರಿ. ಅಂತ ಬಾಟ್ಲಿ ಇಟ್ಟಿದ್ದ, ಬಜಿ ಇಟ್ಟಿದ್ದ, ಚೂಡ ಇಟ್ಟಿದ್ದ, ಹೋಳಿಗೆ ಸೀಕರ್ಲಿ ಎಲ್ಲಾ ಮಾಡಿಟ್ಟಾನ. ಇದ್ಯಾಕೋ ಅನ್ಯ ನಮ್ಮಪ್ಪ ಬಾಳ ಹಸಿ ಇದ್ರೆ ತಿಂತಿದ್ದ. ಅಲ್ಲೋ ಇದೆಲ್ಲ ಮೊದಲ ಮಾಡಿದ್ರೆ ಇನ್ನೊಂದು 6 ತಿಂಗಳು ಬದುಕ್ತಿದ್ ನಾವು. ಇದ್ದಾಗ ಮಾರಕ್ಕ, ಹೋದಾಗ ಸ್ಮಾರಕ, ಹಿಂಗಾಗ್ಲಿಕ್ಕಂತದ್ ನಂಬುದು. ರೈತಗೆ ಮೋಸ ಮಾಡಿದಂತವ್ರು ಭೂಮಿ ತಲೆ ಮ್ಯಾಗ ಯಾರು ಉದ್ಧಾರ ಆಗಿಲ್ಲ. ಯಾಕಂದ್ರ ಇವತ್ತು ಭೂಮಿ ತಲೆ ಮ್ಯಾಗ ಎಷ್ಟು ದೇವ್ರ ಅದಾವ, ಮಠ ಅದಾವ, ಪುಣ್ಯ ಭೂಮಿ ಅದಾವ, ಏನ ನೈವೇದ್ಯ ಪ್ರಸಾದ ಓದ್ ಕೊಡ್ತಿರಲ್ಲ ಅಂತ ಬೆಳೆದಂತವ ರೈತ ಅದಾನ. ರೈತಿಂದ ಜಗತ್ತಿಲ್ಲ. ರೈತಂಗ್ ಬೆಳೆ ಸಿಗಲಿ, ಇಲ್ಲಿ ಯಾರು ಹೇಳಿದ್ರಲ್ಲ ಈ ಬಾಟ್ಲಿ 10 ರೂಪಾಯಿ ಅದ ಅಂತ ಹೇಳಿದ್ರು. ನೀವು ಹಳ್ಳ್ಯಾಗ ಗೊಂಜಾಳ ಬೆಳೆದ್ರಿ ಅಂತಂದ್ರ ಬಿತ್ತನೆ ಮಾಡುವಾಗ 4 ರಿಂದ 5 ಸಾವಿರ ರೂಪಾಯಿ ಕ್ವಿಂಟಲ್ಗೆ ಇರ್ತದ. ಅದ ಬೆಳಿ ಮಾಡಿ ತೆಗೆದು ರಾಶಿ ಮಾಡಿದಾಗ 1600 ಕ್ವಿಂಟಲ್ ಬಂದಿರ್ತದ. ರೈತ ಹೆಂಗ್ ಉದ್ದಾರ ಆಗ್ತಾನ? ಬಂಗಾರ ಹೇಳಿದಲ್ಲ ಸತ್ಯಪ್ಪನ 1955 70 ರೂಪಾಯಿ ತಲೆ ಬಂಗಾರ ಇತ್ತು. 2005 7000 ರೂಪಾಯಿ ಇತ್ತು. ಈಗ 2026 ಎಷ್ಟದ ರೀ? 160 ಮ್ಯಾಗದ. ರೈತನ ಬೆಳೆಗೊಂದು ಬೆಲೆ ಬರ್ಬೇಕಲ್ಲ. ನಮ್ಮದು 3 ಕನಸದಪ್ಪ. ಯಾವ ಚುನಾವಣೆನೂ ಇಲ್ಲ, ಬಂಗಾರ ಇಲ್ಲ, ಬೆಳ್ಳಿನೂ ಇಲ್ಲ. ಸಂಪೂರ್ಣ ಕರ್ನಾಟಕದಾಗ ರೈತರ ಸಾಲ ಮನ್ನಾ ಆಗಬೇಕು. ಅದು ನ್ಯಾಷನಲ್ ಬ್ಯಾಂಕ್ ಇರ್ಲಿ, ಪ್ರೈವೇಟ್ ಬ್ಯಾಂಕ್ ಇರ್ಲಿ. ಒಟ್ಟ ಎಲ್ಲ ಬಂದ್ರೆ ಸಂಘ ಅಲ್ಲ, ಕೈಗಡ ಇಸ್ಕೊಂಡು ಬಿಟ್ಟು ಎಲ್ಲ ಮನ್ನಾ. ಯಾಕ್ರಿ? ಮುಂದಿನ ಸರಿ ಹೆಂಗಿರ್ಬೇಕು, ಯಾವ ಚುನಾವಣೆ ನಿಲ್ತಲ್ಲ ಅದೇನಂತಾರದ ಪ್ರಣಾಳಿಕೆ. ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡ್ತೀನಿ. ಪ್ರೈವೇಟ್, ನ್ಯಾಷನಲ್, ಸೊಸೈಟಿ, ಈ ಸಂಘ ಎಲ್ಲ ಬಂತ. 2ನೇದು ಕಬ್ಬಿಗೆ 5 ರಿಂದ 5,500 ರೂಪಾಯಿ ಕೊಡ್ತೀನಿ. ಏನವ್ರ ಮನೆಯಾಗಿದ್ದು ಕೊಡಂಗಿಲ್ಲ. ಸತ್ಯಪ್ಪನ ಒಂದು ವರ್ಷಕ್ಕೆ ಫ್ಯಾಕ್ಟರಿಗಳಿಂದ ಎಷ್ಟು ಟ್ಯಾಕ್ಸ್ ಹೋಗ್ತದೆ ಗೊತ್ತದ? 20,000 ಕೋಟಿ ಹೋಗ್ತದ ಸರ್ಕಾರಕ್ಕ. ಬರೇ 3,000 ಕೋಟಿ ಹೊಳೆ ಕೊಟ್ರೆ 1,000 ರೂಪಾಯಿ ಆಗ್ತದ ಒಂದು ಟನ್ನಿಗೆ. ನಮಗ 6,000 ಕೋಟಿ ಕೊಟ್ರಂದ್ರ 6,000 ಕೊಟ್ಟು 1,400 ಕೋಟಿ ಅವನ ಇಟ್ಕೊಳ್ಳಿ ಡಿ ಕೆ ಶಿವಕುಮಾರ್. ಬರೀ 6,000 ಕೋಟಿ ಕೊಟ್ರ 2,000 ರೂಪಾಯಿ ಆಗ್ತದೆ. ಈಗ ಎಷ್ಟದ್ರಿ? 3,300 ಅದ. ಅದು 2 ಕೊಡಿಸ್ರಿ 5,300. ಪೆಟ್ಟವ್ರ ಕಡೆ 2 ಇಸ್ಕೊಂಡ್ರೆ 5,500 ರೂಪಾಯಿ ಆಗ್ತದೆ. ಏನ್ ತೊಂದ್ರೆ ಇಲ್ಲ. ಇದು 2ನೇದು. ಈ ಎಲ್ಲಾ ಬೆಳೆಗಳಿಗೆ ಬೆಂಬಲ ಬೆಲೆ ಆಗಬೇಕು. ಸರಿಯಾದ